ಶ್ರೀ ಸಾಯಿ ಸಚ್ಚರಿತೆ 33ನೇ ಅಧ್ಯಾಯ. ಚೇಳು ಕಡಿತ ಮತ್ತು ಗ್ರಂಥಿಜ್ವರ ಗುಣವಾದುದು. ಜಾಮನೇರ್ ಪವಾಡ, ನಾರಾಯಣರಾವ್ ಅವರ ರೋಗ, ಅಪ್ಪಾಸಾಹೇಬ್ ಕುಲಕರ್ಣಿ, ಬಾಳಾಬುವಾ, ಹರಿಭಾವು ಕರ್ಣಿಕ ಇವರ ಕಥೆಗಳು. ಮಹಾಯೋಗಿಗಳ ದಯಾಪೂರಿತ ದೃಷ್ಟಿಯು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ. ಅವರೊಡನೆ ಆಡುವ ಸಾಮಾನ್ಯ ಸಂಭಾಷಣೆಯು ನಮಗೆ ಸದುಪದೇಶವಾಗಿ ಶಾಶ್ವತವಾದ ಆನಂದವನ್ನು ದೊರಕುವಂತಾಗುತ್ತದೆ. ಅವರಲ್ಲಿ ನಮ್ಮದು ನಿಮ್ಮದು ಎಂಬ ತಾರತಮ್ಯ ಇರುವುದಿಲ್ಲ. ಅವರ ಋಣವನ್ನು ನಾವು ಜನ್ಮಾಂತರಗಳಲ್ಲಿಯೂ ತೀರಿಸಲಾಗದು. ಉಧಿಯ ಮಹಿಮೆ. ಬಾಬಾ ಅವರು ಸರ್ವರಿಂದಲೂ ದಕ್ಷಿಣೆಯನ್ನು ಪಡೆದು ಅದನ್ನು ದಾನ ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ತೆಗೆದುಕೊಳ್ಳುತ್ತಿದ್ದರೆಂಬುದನ್ನು ಆಗಲೇ ತಿಳಿಸಿದ್ದೇವೆ. ಕಾಷ್ಟವನ್ನು ಅಗ್ನಿಕುಂಡ ಧ್ವನಿಯಲ್ಲಿ ಹಾಕಿ ಅದನ್ನು ಅನವರತವೂ ಬಾಬಾ ಉರಿಸುತ್ತಿದ್ದರು. ಈ ಧ್ವನಿಯ ಬೂದಿಯೇ ಉಧಿ. ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾ ಇದನ್ನು ಅವರಿಗೆ ಕೊಡುತ್ತಿದ್ದರು. ಬಾಬಾರವರು ಈ ಉಧಿಯಿಂದ ಏನನ್ನು ಸೂಚಿಸುತ್ತಾರೆ ಎಂಬುದನ್ನು ಈಗ ಪರ್ಯಾಲೋಚಿಸೋಣ. ಇದರಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಬೂದಿಯಂತೆ ನಶ್ವರವಾದುದು ಎಂದು ಬಾಬಾ ತಿಳಿಸಿರುತ್ತಾರೆ. ಎಂದಾದರೊಮ್ಮೆ ಪಂಚೇಂದ್ರಿಯಗಳನ್ನೊಳಗೊಂಡ ಈ ದೇಹವು ಭೋಗಾಪೇಕ್ಷೆಗಳ ನಂತರ ನೆಲಕ್ಕುರುಳಿ ಬೂದಿಯಾಗುವುದು ಖಂಡಿತ. ಇದನ್ನು ಜ್ಞಾಪಿಸಲಿಕ್ಕಾಗಿಯೇ ಬಾಬಾರವರು ಉಧಿಯನ್ನು ಹಂಚುತ್ತಿದ್ದರು. ಬ್ರಹ್ಮನೊಬ್ಬನೇ ನಿತ್ಯನು. ಈ ಪ್ರಪಂಚವು ಅನಿತ್ಯವಾದುದು. ಈ ಪ್ರಪಂಚದಲ್ಲಿ ಪುತ್ರನಾಗಲಿ ಮಾತಾಪಿತರಾಗಲಿ ಪತ್ನಿಯಾಗಲಿ ಯಾರೂ ನಮ್ಮವರಲ್ಲ. ಈ ಪ್ರಪಂಚಕ್ಕೆ ಬರುವಾಗ ನಾವು ಒಬ್ಬರೇ ಬಂದೆವು, ಹೋಗುವಾಗಲೂ ಒಬ್ಬರೇ ಹೋಗುತ್ತೇವೆ ಎಂದು ಬಾಬಾ ತಿಳಿಸಿರುತ್ತಾರೆ. ಉಧಿಯಿಂದ ಬಾಬಾರವರು ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣಮಾಡುತ್ತಿದ್ದರು ಮತ್ತು ಈಗಲೂ ಗುಣವಾಗುತ್ತಿದೆ. ಸತ್ಯ ಮತ್ತು ಮಿಥ್ಯದ ವಿವೇಚನೆಯ ತತ್ವವನ್ನೂ ವಿರಕ್ತಿಯನ್ನೂ ಈ ಉಧಿ ಮತ್ತು ದಕ್ಷಿಣೆ ರೂಪದಿಂದ ಭಕ್ತರಿಗೆ ತಿಳಿಸಲು ಬಾಬಾ ಪ್ರಯತ್ನಪಟ್ಟರು. ಉಧಿಯ ವಿವೇಚನೆಯನ್ನೂ ದಕ್ಷಿಣೆಯು ವಿರಕ್ತಿಯನ್ನೂ ಉಪದೇಶಿಸುತ್ತದೆ. ಈ ಪ್ರಪಂಚವೆಂಬ ಮಾಯೆಯ ಸಾಗರವನ್ನು ದಾಟಬೇಕಾದರೆ ಇವೆರಡೂ ಅವಶ್ಯಕ. ಸಾಯಿಬಾಬಾ ತಮ್ಮ ಭಕ್ತರಿಂದ ದಕ್ಷಿಣೆ ಕೇಳಿ ತೆಗೆದುಕೊಂಡು ಅವರು ಹೊರಡುವಾಗ ಉಧಿ ಕೊಟ್ಟು ಕಳುಹಿಸುತ್ತಿದ್ದರು. ಸ್ವಲ್ಪ ಉಧಿಯನ್ನು ಭಕ್ತರ ಹಣೆಗೆ ಹಚ್ಚಿ ತಲೆ ಸವರಿ ಆಶೀರ್ವದಿಸುತ್ತಿದ್ದರು. ಬಾಬಾರವರು ಕೆಲವು ಸಲ ಆನಂದಭರಿತರಾಗಿ ಉಧಿಯನ್ನು ಕುರಿತು ಹಾಡುತ್ತಿದ್ದರು. ರಮತೆ ರಾಮ ಆಯೋಜಿ ಆಯೋಜಿ ಉಧಿಯೋಂಕಿ ಗೊನಿಯಾ ಲಾವೋಜಿ ಎಂದು ಸ್ಪಷ್ಟವಾಗಿಯೂ ಮಧುರವಾಗಿಯೂ ಬಾಬಾ ಹಾಡುತ್ತಿದ್ದರು. ಇದು ಉಧಿಯ ಆಧ್ಯಾತ್ಮಿಕ ಸ್ವರೂಪ. ಇದಕ್ಕೆ ವ್ಯಾವಹಾರಿಕ ಅರ್ಥವೂ ಸಹ ಉಂಟು. ಇದರಿಂದ ಸಂಪತ್ತು, ಅಭಿವೃದ್ಧಿ ಮುಂತಾದ ಅನೇಕ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಗುರಿಗಳೆರಡನ್ನೂ ಹೊಂದಬಹುದಾಗಿದೆ. ಈಗ ಉಧಿಯ ಮಹಿಮೆಯನ್ನು ಕುರಿತು ಕೆಲವು ಅನುಭವಗಳನ್ನು ನೋಡೋಣ. ನಾಸಿಕದ ಶ್ರೀ ನಾರಾಯಣರಾವ್ ಜಾನಿ ಅವರು ಬಾಬಾರವರ ಪರಮಭಕ್ತರಾಗಿದ್ದರು. ಇವರು ಬಾಬಾರವರ ಮತ್ತೊಬ್ಬ ಭಕ್ತರಾದ ಶ್ರೀ ರಾಮಚಂದ್ರ ವಾಮನ್ ಮೋಡಕ್ ಎಂಬುವವರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದರು. ಒಂದು ಸಲ ಅವರು ತಮ್ಮ ಮಾತೆಯೊಂದಿಗೆ ಶಿರಡಿಗೆ ಬಂದರು. ಆಗ ಬಾಬಾ ಅವರು, ಬೇರೆಯವರ ನೌಕರಿ ಕೆಲಸ ಮಾಡುವುದು ಸಾಕು, ನೀನೇ ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದರು. ಕೆಲವು ದಿನಗಳ ನಂತರ ಬಾಬಾರವರ ಮಾತು ನಿಜವಾಯಿತು. ಮೋಡಕ ಅವರು ನೌಕರಿ ಬಿಟ್ಟು ನಾರಾಯಣರಾವ್ ಸ್ವತಃ ಆನಂದಾಶ್ರಮ ಎಂಬ ಹೋಟೆಲನ್ನು ಆರಂಭಿಸಿದರು. ಅದು ಬಹಳ ಚೆನ್ನಾಗಿ ನಡೆಯಿತು. ಒಂದು ದಿನ ಅವರ ಸ್ನೇಹಿತೆಯೊಬ್ಬರಿಗೆ ಚೇಳು ಕಚ್ಚಿತು. ನೋವು ಬಲವಾಯಿತು. ಉಧಿಯು ಇಂತಹ ಸಂದರ್ಭಗಳಲ್ಲಿ ಬಹಳ ಗುಣಕಾರಿಯಾದುದು. ಅದನ್ನು ಚೇಳು ಹಚ್ಚಿದ ಸ್ಥಳದಲ್ಲಿ ಹಚ್ಚಿದರೆ ಬೇಗನೆ ಗುಣವಾಗುವುದು. ಇದನ್ನರಿತ ನಾರಾಯಣರಾವ್ ಜಾನಿ ಉಧಿಯನ್ನು ಹುಡುಕಿ ವಿಫಲರಾದರು. ಆಗ ಬಾಬಾರವರ ಫೋಟೋದ ಮುಂದೆ ಹೋಗಿ ಅಲ್ಲಿ ಉರಿಯುತ್ತಿದ್ದ ಊದುಬತ್ತಿಯ ಬೂದಿಯನ್ನು ತೆಗೆದುಕೊಂಡು ಬಾಬಾರವರ ಸಹಾಯವನ್ನು ಪ್ರಾರ್ಥಿಸಿ ಅದನ್ನೇ ಉಧಿಯೆಂದು ಭಾವಿಸಿ ಚೇಳು ಕಡಿದ ಜಾಗಕ್ಕೆ ಹಚ್ಚಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಸ್ನೇಹಿತರಿಗೆ ಗುಣವಾಯಿತು. ಗ್ರಂಥಿಜ್ವರ. ಬಾಂದ್ರಾದಲ್ಲಿ ಸಾಯಿಬಾಬಾರವರ ಭಕ್ತನೊಬ್ಬನಿಗೆ ಬೇರೆ ಒಂದು ಊರಿನಲ್ಲಿ ಇದ್ದ ತನ್ನ ಮಗಳಿಗೆ ಗ್ರಂಥಿಜ್ವರ ಅಂಟಿದೆ ಎಂದು ತಿಳಿಯಿತು. ಆಗ ಅವರ ಹತ್ತಿರ ಉಧಿ ಇರಲಿಲ್ಲ. ಅದಕ್ಕೋಸ್ಕರ ನಾನಾ ಸಾಹೇಬರಿಗೆ ಹೇಳಿ ಕಳುಹಿಸಿದರು. ಈ ಸುದ್ದಿ ನಾನಾರವರಿಗೆ ಠಾಣಾ ರೈಲ್ವೆ ನಿಲ್ದಾಣದ ಬಳಿ ಮುಟ್ಟಿತು. ಆಗ ಅವರ ಹತ್ತಿರವೂ ಉಧಿ ಇರಲಿಲ್ಲ.
ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾರವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಹಣೆಗೆ ಹಚ್ಚಿ ಅದನ್ನೇ ತನ್ನ ಸ್ನೇಹಿತರಿಗೆ ಕೊಟ್ಟರು. ಅವರು ಇದನ್ನು ತೆಗೆದುಕೊಂಡು ತನ್ನ ಮಗಳ ಮನೆಗೆ ಹೋಗಿ ನೋಡಲು ನಾನಾ ಸಾಹೇಬರು ಠಾಣಾ ರೈಲ್ವೆ ನಿಲ್ದಾಣದಲ್ಲಿ ಬಾಬಾರವರ ಸಹಾಯವನ್ನು ಅಪೇಕ್ಷಿಸಿ ಪ್ರಾರ್ಥನೆ ಮಾಡಿದ್ದಾಗಿನಿಂದ ಮಗಳಿಗೆ ಗುಣ ಬರುತ್ತಿದ್ದುದನ್ನು ನೋಡಿ ಆನಂದಪರವಶರಾದರು. ಜಾಮನೇರ್ ಪವಾಡ. ಶಿರಡಿಯಿಂದ 100 ಮೈಲಿ ದೂರದಲ್ಲಿದ್ದ ಖಾನ ದೇಶದ ಜಿಲ್ಲೆಯ ಜಾಮನೇರದಲ್ಲಿ ಸುಮಾರು 1904-5ರಲ್ಲಿ ಶ್ರೀ ನಾನಾ ಸಾಹೇಬ್ ಚಾಂದೋಡ್ಕರ್ ಮಾಮಲೆದಾರರಾಗಿದ್ದರು. ಅಲ್ಲಿ ಅವರ ಮಗಳಾದ ಮೈನಾ ತಾಯಿ ಪ್ರಸವ ವೇದನೆಯಿಂದ ಪರಿಸ್ಥಿತಿ ಹದಗೆಟ್ಟು 4-5 ದಿನ ನರಳುತ್ತಿದ್ದಳು. ನಾನಾ ಅವಳಿಗೆ ಅನೇಕ ಔಷಧಿ ಕೊಡಿಸಿದರೂ ಸಹ ಗುಣವಾಗಲಿಲ್ಲ. ಆಗ ಬಾಬಾರವರನ್ನು ಧ್ಯಾನಿಸಿ ಅವರ ಸಹಾಯವನ್ನು ಬೇಡಿದರು. ಆಗ ಶಿರಡಿಯಲ್ಲಿ ಬಾಪೂಗೀರ್ ಬುವಾ ಎಂಬ ಗೋಸಾವಿ ಖಾನ ದೇಶಕ್ಕೆ ಹೊರಡಲು ಸಿದ್ಧರಾಗಿದ್ದರು. ಆಗ ಬಾಬಾರವರು ಅವರನ್ನು ಕರೆದು ದಾರಿಯಲ್ಲಿ ಜಾಮನೇರಿಗೆ ಹೋಗಿ ಅಲ್ಲಿ ವಿಶ್ರಮಿಸಿ ಉಧಿಯನ್ನು ಮತ್ತು ಆರತಿಯನ್ನು ನಾನಾ ಸಾಹೇಬರಿಗೆ ಕೊಡು ಎಂದರು. ಬಾಪೂಗೀರ್ ಬುವಾ ತಮ್ಮ ಹತ್ತಿರ ಕೇವಲ 2 ರೂಪಾಯಿಗಳಿದ್ದು ಜಳಗಾಂವ್ ತನಕ ಮಾತ್ರ ಪ್ರಯಾಣವನ್ನು ಬೆಳೆಸಬಹುದೆಂದೂ ಅಲ್ಲಿಂದ 30 ಮೈಲಿಗಳಿರುವ ಜಾಮನೇರಿಗೆ ಹೋಗಲು ಸಾಧ್ಯವಿಲ್ಲವೆಂದೂ ತಿಳಿಸಿದರು. ಅದಕ್ಕೆ ಬಾಬಾ ಹೆದರಬೇಡ, ಎಲ್ಲವೂ ಸರಿ ಹೋಗುತ್ತದೆ ಎಂದರು. ಆಗ ಬಾಬಾ ಅವರು ಶ್ಯಾಮ್ ಅವರನ್ನು ಕರೆದು ಬೇಗ ಆರತಿ ಬರೆಯುವಂತೆ ಹೇಳಿ ಮಾಧವ್ ಅಡ್ಕರ್ ಅವರು ಬರೆದಿರುವ ಪ್ರಸಿದ್ಧ ಆರತಿ ಅದರ ಪ್ರತಿಯನ್ನು ಉದಿಯೊಡನೆ ಅವರ ಕೈಗಿತ್ತು ನಾನಾ ಸಾಹೇಬರಿಗೆ ಕೊಡಲು ಕೇಳಿದರು. ಬಾಬಾ ಅವರ ಮಾತಿನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಬಾಪೂಗೀರವರು ಜಳಗಾಂವಕ್ಕೆ ರಾತ್ರಿ 2 ಗಂಟೆಗೆ ಬಂದರು. ಆಗ ಅವರ ಹತ್ತಿರ 2 ಆಣೆಗಳು ಮಾತ್ರ ಇದ್ದವು. ಅಷ್ಟೊತ್ತಿಗೆ ಸರಿಯಾಗಿ ಬಾಪೂಗೀರ್ ಬುವಾ ಎಂಬುವವರ್ಯಾರು ಎಂದು ಕೇಳುತ್ತಾ ಒಬ್ಬ ಸಿಪಾಯಿ ಬಂದನು. ಆಗ ಬಾಪೂಗೀರ್ ಅವರು ಅವರ ಕಡೆ ಹೋಗಿ ತಾವೇ ಬಾಪೂಗೀರ್ರೆಂದು ಹೇಳಿಕೊಂಡರು. ಆಗ ಅವನು ತಾನು ನಾನಾ ಸಾಹೇಬರಿಂದ ಕಳಿಸಲ್ಪಟ್ಟಿರುವೆನೆಂದು ಹೇಳಿ ಗೋಸಾವಿಯನ್ನು ಕರೆದುಕೊಂಡು ಹೋಗಿ ಸುಂದರವಾದ ಕುದುರೆಗಳನ್ನು ಕಟ್ಟಿದ ಟಾಂಗಾದಲ್ಲಿ ಕೂಡ್ರಿಸಿಕೊಂಡು ಹೊರಟನು. ಟಾಂಗಾ ಜೋರಾಗಿ ಓಡಿತು. ಬೆಳಗು ಮುಂಜಾನೆ ಅವರು ಒಂದು ಹಳ್ಳದ ಹತ್ತಿರ ಬಂದರು. ಸಿಪಾಯಿ ಕುದುರೆಗಳಿಗೆ ನೀರು ಕುಡಿಸಲು ಅವುಗಳನ್ನು ಬಿಚ್ಚಿ ಹಳ್ಳಕ್ಕೆ ಒಯ್ದನು. ನಂತರ ತಾನು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಬಾಪೂಗೀರ್ ಅವರಿಗೆ ಕೊಟ್ಟು ಊಟ ಮಾಡಲು ಹೇಳಿದನು. ಅವನ ಗಡ್ಡ ಮೀಸೆ ಉಡುಪುಗಳನ್ನು ನೋಡಿ ಅವನು ಮಹಮ್ಮದೀಯನೆಂದು ಗೋಸಾವಿ ಭಾವಿಸಿ ಅನುಮಾನಿಸಲು ಅವನು ತಾನು ಹಿಂದೂ ಎಂದೂ ನಾನಾರವರೇ ಆಹಾರವನ್ನು ಕಳುಹಿಸಿದ್ದಾರೆಂದೂ ಹೇಳಿದನು. ನಂತರ ಇಬ್ಬರೂ ಉಪಹಾರ ಮಾಡಿ ಪುನಃ ಹೊರಟರು. ಸೂರ್ಯೋದಯಕ್ಕೆ ಜಾಮನೇರ ಬನ್ನು ಮುಟ್ಟಿದರು. ಆಗ ಬಾಪೂಗೀರ್ ಮೂತ್ರ ವಿಸರ್ಜನೆಗೆಂದು ಹೋದರು. ಅವರು ಪುನಃ ಬರುವಷ್ಟರಲ್ಲಿ ಟಾಂಗಾ ಅಥವಾ ಸಿಪಾಯಿ ಯಾರೂ ಕಾಣಲಿಲ್ಲ. ನಂತರ ನಾನಾರವರ ಮನೆಯನ್ನು ಹುಡುಕಿಕೊಂಡು ಹೋಗಿ ತಾವು ಶಿರಡಿಯ ಬಾಪೂಗೀರರೆಂದೂ ಬಾಬಾರವರು ಉದಿ ಮತ್ತು ಆರತಿಯನ್ನು ಕಳುಹಿಸಿಕೊಟ್ಟಿರುತ್ತಾರೆಂದು ಹೇಳಿ ಅವನ್ನು ಅವರ ಕೈಗಿತ್ತರು. ಆಗ ಶ್ರೀಮತಿ ಮೈನಾ ತಾಯಿಗೆ ನೋವು ಬಹಳವಾಗಿತ್ತು. ಕೂಡಲೇ ಉದಿಯನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯಲು ಕೊಟ್ಟು ಆರತಿ ಹಾಡಿದರು. ಬಾಬಾರವರ ಸಹಾಯ ಬಹಳ ಸಮಯೋಚಿತವಾಗಿದೆ ಎಂದುಕೊಂಡರು. ಸ್ವಲ್ಪ ಹೊತ್ತಿನಲ್ಲೇ ಮೈನಾ ತಾಯಿಗೆ ನಿರ್ವಿಘ್ನ ಪ್ರಸೂತಿಯಾಯಿತು. ನಂತರ ಗೋಸಾವಿ ನಾನಾ ಸಾಹೇಬರನ್ನು ಕುರಿತು ನೀವು ಸಿಪಾಯಿ ಮತ್ತು ಟಾಂಗಾ ಕಳಿಸುವುದಕ್ಕೆ ನನ್ನ ಅಭಿನಂದನೆಗಳು ಎಂದರು. ಆಗ ನಾನು ಅಚ್ಚರಿಗೊಂಡು ಶಿರಡಿಯಿಂದ ಯಾರು ಬರುವರೆಂದೂ ನನಗೆ ತಿಳಿದಿಲ್ಲ, ನಾನು ಯಾರನ್ನೂ ಕಳುಹಿಸಿರಲಿಲ್ಲ ಎಂದರು. ಇದು ಎಂತಹ ಪವಾಡ? ಭಕ್ತ ನಾರಾಯಣರಾವ್ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ 2 ಸಾರಿ ಬಾಬಾರವರ ದರ್ಶನ ಪಡೆಯುವ ಸುಯೋಗ ಲಭಿಸಿತು. 1918ರಲ್ಲಿ ಬಾಬಾರವರ ಸಮಾಧಿಯಾದ ನಂತರ 3 ವರ್ಷದ ಮೇಲೆ ಅವರು ಪುನಃ ಶಿರಡಿಗೆ ಬರಲು ಪ್ರಯತ್ನಪಟ್ಟರು. ಸಾಧ್ಯವಾಗಲಿಲ್ಲ. ಬಾಬಾರವರ ಮಹಾಸಮಾಧಿಯಾದ 1 ವರ್ಷದೊಳಗೆ ನಾರಾಯಣರಾವ್ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು. ಅನೇಕ ಔಷಧಿಗಳನ್ನು ತೆಗೆದುಕೊಂಡರೂ ಗುಣವಾಗಲಿಲ್ಲ. ಆಗ ಒಂದು ದಿನ ರಾತ್ರಿ ಬಾಬಾರವರು ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಚಿಂತೆಯನ್ನು ಬಿಡು, ನಾಳೆಯಿಂದಲೇ ಗುಣವಾಗುತ್ತದೆ, ಇನ್ನೊಂದು ವಾರದಲ್ಲಿ ನೀನು ಎದ್ದುಕೊಳ್ಳಲು ಸಮರ್ಥನಾಗುವೆ ಎಂದರು. ಕನಸು ನನಸಾಯಿತು. ಬಾಬಾರವರು ದೇಹ ನಿಮಿತ್ತ ಜೀವಂತವಾಗಿದ್ದರೆ ಅಥವಾ ತ್ಯಜಿಸಿದೆಂದರೆ ಕಾಲವಾದರೆ ಇಲ್ಲ, ಅವರು ನಿತ್ಯರು, ಮೃತ್ಯುಂಜಯರು. ಯಾರಾದರೂ ಅವರನ್ನು ಒಂದು ಸಲ ಮನಸಾರೆ ಪ್ರೀತಿಸಿದರೆ ಅವರ ಬಳಿಗೆ ಧಾವಿಸಿ ಬಾಬಾ ಸಹಾಯವನ್ನೆಸಗುತ್ತಾರೆ. ಅಪ್ಪಾ ಸಾಹೇಬ್ ಕುಲಕರ್ಣಿ 1917ರಲ್ಲಿ ಅಪ್ಪಾ ಸಾಹೇಬ್ ಕುಲಕರ್ಣಿ ಅವರ ಸಮಯ ಬಂದಿತು. ಅವರಿಗೆ ಠಾಣಾ ಜಿಲ್ಲೆಗೆ ವರ್ಗವಾಯಿತು. ಅಂದಿನಿಂದ ಅವರು ಬಾಳಾಸಾಹೇಬ್ ಭಾಟೆಯವರು ಕೊಟ್ಟ
ಬಾಬಾರವರ ಫೋಟೋ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸುತ್ತಿದ್ದರು. ಪ್ರತಿದಿನವೂ ಫೋಟೋಕ್ಕೆ ಗಂಧ, ಪುಷ್ಪ, ನೈವೇದ್ಯ ಅರ್ಪಿಸುತ್ತಿದ್ದರು. ಅವರು ಯಾವಾಗಲೂ ಬಾಬಾರವರನ್ನೇ ಎವೈಕ್ಯದ ಧ್ಯಾನಿಸುತ್ತಿದ್ದರು. ಬಾಬಾರವರ ಫೋಟೋ ಶ್ರದ್ಧೆಯಿಂದ ನೋಡಿದರೆ ಅವರನ್ನು ಪ್ರತ್ಯಕ್ಷ ನೋಡಿದಂತೆಯೇ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಕೆಳಕಂಡ ಕಥೆಯು ಇದನ್ನು ಉದಾಹರಿಸುತ್ತದೆ. ಬಾಳಾಬುವಾ ಸುತಾರ್. ಮುಂಬಯಿಯ ಭಜನಕಾರರಾದ ಬಾಳಾಬುವಾ ಸುತಾರ್ ಎಂಬುವವರು ಮೊಟ್ಟಮೊದಲು 1917ರಲ್ಲಿ ಶಿರಡಿಗೆ ಬಂದರು. ಅವರು ಬಾಬಾರವರಿಗೆ ನಮಸ್ಕರಿಸಿದಾಗ ಬಾಬಾ, ಇವನನ್ನು ನಾನು 4 ವರ್ಷಗಳಿಂದ ಬಲ್ಲೆ ಎಂದರು. ಶಿರಡಿಗೆ ಅದೇ ಬಾರಿ ಮೊದಲು ಭೇಟಿಯಾದ್ದರಿಂದ ಬಾಳಾಬುವಾ ಅವರಿಗೆ ಆಶ್ಚರ್ಯವಾಯಿತು. ಯೋಚಿಸತೊಡಗಿದರು. ನಂತರ 4 ವರ್ಷಗಳ ಹಿಂದೆ ಸಾಯಿಬಾಬಾರವರ ಫೋಟೋಕ್ಕೆ ನಮಸ್ಕರಿಸಿದ್ದು ಜ್ಞಾಪಕ್ಕೆ ಬಂದಿತು. ಆಗ ಅವರಿಗೆ ಬಾಬಾರವರ ಮಾತುಗಳು ಅರ್ಥವಾದವು. ಆಗ ಅವರು, ಸಂತರು ಎಂಥ ಜ್ಞಾನಿಗಳು, ಸರ್ವಾಂತರ್ಯಾಮಿಗಳು, ಅವರಿಗೆ ತಮ್ಮ ಭಕ್ತರ ಮೇಲೆ ಎಷ್ಟು ಪ್ರೀತಿ. ನಾನು ಬಾಬಾರವರ ಫೋಟೋ ನಮಸ್ಕರಿಸಿದ್ದೆ. ಶ್ರದ್ಧೆ ಭಕ್ತಿಯಿಂದ ಫೋಟೋ ನೋಡಿದರೆ ಅವರನ್ನೇ ಸ್ವತಃ ನೋಡಿದಂತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಈಗ ಮತ್ತೆ ಅಪ್ಪಾಸಾಹೇಬ್ ಕುಲಕರ್ಣಿಯವರ ಕತೆ. ಅವರು ಠಾಣಾದಲ್ಲಿ ಇದ್ದಾಗ ಭಿವಂಡಿಗೆ ಆಗಾಗ ಹೋಗಬೇಕಾಗಿತ್ತು. ಹೋದರೆ 1 ವಾರದ ತನಕ ಹಿಂತಿರುಗುತ್ತಿರಲಿಲ್ಲ. ಈ ರೀತಿ ಠಾಣಾದಿಂದ ಅವರು ಊರಿಗೆ ಹೋದಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯಿತು. ಮಧ್ಯಾಹ್ನದ ಸಮಯ. ಫಕೀರನೊಬ್ಬನು ಅಪ್ಪಾಸಾಹೇಬರ ಮನೆಗೆ ಬಂದನು. ಅವನ ರೂಪರೇಖೆಗಳು ಬಾಬಾರವರ ಫೋಟೋ ಹೋಲುತ್ತಿದ್ದವು. ಆಗ ಕುಲಕರ್ಣಿಯವರ ಮಕ್ಕಳು, ನೀವು ಶಿರಡಿಯ ಸಾಯಿಬಾಬಾ ಏನೋ ಎಂದು ಕೇಳಿದರು. ಫಕೀರನು, ಅಲ್ಲ, ನಾನು ಅವರ ಶಿಷ್ಯ. ಬಾಬಾರವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳಿಸಿದ್ದಾರೆ ಎಂದನು. ನಂತರ ದಕ್ಷಿಣೆ ಕೇಳಿದನು. ಶ್ರೀಮತಿ ಕುಲಕರ್ಣಿ ಅವರಿಗೆ 1 ರೂಪಾಯಿ ಕೊಟ್ಟರು. ಆಗ ಅವನು ಅವರಿಗೆ ಒಂದು ಉದಿಪಟ್ಟಣವನ್ನು ಕೊಟ್ಟು, ಪ್ರತಿದಿನವೂ ಬಾಬಾರವರ ಫೋಟೋ ಮುಂದಿಟ್ಟು ಇದನ್ನು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋದನು. ಸಾಹೇಬರ ಕುದುರೆ ಬಹಳ ಕಾಯಿಲೆಯಾಗಿದ್ದರಿಂದ ಅವರು ಭಿವಂಡಿಯಿಂದ ಕೆಲಸಕ್ಕಾಗಿ ಮುಂದೆ ಪ್ರಯಾಣ ಮಾಡಲಾಗಲಿಲ್ಲ. ಆದ್ದರಿಂದ ಅವರು ಮನೆಗೆ ಹಿಂತಿರುಗಿದರು. ಪತ್ನಿಯಿಂದ ಫಕೀರನ ವಿಷಯವೆಲ್ಲವೂ ತಿಳಿಯಿತು. ಅವರ ಹೆಂಡತಿ ಫಕೀರನಿಗೆ 1 ರೂಪಾಯಿ ದಕ್ಷಿಣೆ ಕೊಟ್ಟಿದ್ದನ್ನೂ ಸಹ ತಿಳಿಸಿದಳು. ಆಗ ಅಪ್ಪ, ನಾನಿದ್ದರೆ 10 ರೂಪಾಯಿಗಳಿಗಿಂತ ಕಡಿಮೆ ದಕ್ಷಿಣೆ ಕೊಡುತ್ತಿರಲಿಲ್ಲ ಎಂದರು. ಕೂಡಲೇ ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಫಕೀರನನ್ನು ಹುಡುಕಲು ಹೊರಟರು. ಅವನು ಸಿಗಲಿಲ್ಲ. ಬರೀ ಹೊಟ್ಟೆಯಲ್ಲಿ ಪರಮಾತ್ಮನ ಅನ್ವೇಷಣೆ ಮಾಡಬಾರದೆಂದು ಬಾಬಾ ಹೇಳಿದ್ದು ಅವರು ಸ್ಮರಿಸಿಕೊಂಡರು. ಕಾರಣ ಊಟವಾದ ನಂತರ ಕುಲಕರ್ಣಿಯವರು ವಿಹಾರಕ್ಕಾಗಿ ತಮ್ಮ ಸ್ನೇಹಿತರೊಂದಿಗೆ ಹೊರಟರು. ಆಗ ಫಕೀರನೊಬ್ಬನು ಇವರ ಹತ್ತಿರ ಬಂದನು. ಅವನು ಬಾಬಾರವರನ್ನೇ ಹೋಲುತ್ತಿದ್ದನು. ಅವನು ಇವರ ಹತ್ತಿರ ಕೈ ಚಾಚಿ ದಕ್ಷಿಣೆಗೆ ಕೇಳಿದನು. ಕುಲಕರ್ಣಿಯವರು 1 ರೂಪಾಯಿ ಕೊಟ್ಟರು. ಪುನಃ ಕೇಳಿದನು. 2 ರೂಪಾಯಿ ಕೊಟ್ಟರು. ಅವನಿಗೆ ಇನ್ನೂ ಬೇಕಾಗಿತ್ತು. ಆದುದರಿಂದ ಅವನು ಮತ್ತೆ ಮತ್ತೆ ಕೈ ಚಾಚುತ್ತಲೇ ಇದ್ದನು. ಆಗ ಚಿತ್ರಯ್ಯವರಿಂದ 3 ರೂಪಾಯಿ ಸಾಲ ಪಡೆದು ಕೊಟ್ಟರು. ಹೀಗೆ 9 ರೂಪಾಯಿಗಳನ್ನು ಕೊಟ್ಟರು. ಆದರೂ ಅವನು ತೃಪ್ತಿಯಾದಂತೆ ತೋರಲಿಲ್ಲ. ಆಗ ಕುಲಕರ್ಣಿ ಮನೆಗೆ ಬಂದು 10 ರೂಪಾಯಿ ನೋಟನ್ನು ಕೊಟ್ಟರು. ಫಕೀರನು ಆ 10 ರೂಪಾಯಿ ನೋಟನ್ನು ತೆಗೆದುಕೊಂಡು ಮೊದಲು ಅವರು ಕೊಟ್ಟ 9 ರೂಪಾಯಿಗಳನ್ನು ಮರಳಿ ಕೊಟ್ಟು ಹೊರಟು ಹೋದನು. ಅಪ್ಪ ಅವರು ತಾವು ಫಕೀರನಿಗೆ 10 ರೂಪಾಯಿಗಳಿಗಿಂತ ಕಡಿಮೆ ಕೊಡುತ್ತಿರಲಿಲ್ಲವೆಂದು ಈ ಹಿಂದೆ ತಮ್ಮ ಪತ್ನಿಯ ಮುಂದೆ ಹೇಳಿದ್ದರಲ್ಲವೇ? ಆದ್ದರಿಂದಲೇ ಅವನು ಈ ರೀತಿ ಮಾಡಿದನು. ಇಲ್ಲಿ 9 ಅಂಕಿಯು ಅರ್ಥಗರ್ಭಿತವಾಗಿದೆ. ಇದು ನವರಸಗಳ ಭಕ್ತಿಗಳ ಪ್ರತೀಕ. ಬಾಬಾರವರು ತಮ್ಮ ಕೊನೆಗಾಲದಲ್ಲಿ ಲಕ್ಷ್ಮೀಬಾಯಿ ಸಿಂಧೆಯವರಿಗೆ 9 ರೂಪಾಯಿಗಳನ್ನು ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ಗಮನಿಸಬಹುದು. ಸಾಹೇಬರು ಉದಿಯ ಪೊಟ್ಟಣವನ್ನು ಬಿಚ್ಚಿ ನೋಡಿದರು. ಅದರಲ್ಲಿ ಹೂವು ಮತ್ತು ಅಕ್ಷತೆಗಳಿದ್ದವು. ಕೆಲವು ಕಾಲದ ನಂತರ ಅವರು ಶಿರಡಿಗೆ ಹೋದಾಗ ಬಾಬಾರವರ ಒಂದು ಕೂದಲೆಳೆಯನ್ನು ತೆಗೆದುಕೊಂಡು ಬಂದು ಅವೆಲ್ಲವನ್ನು ಒಂದು ತಾಯಿತದಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡರು. ಆಗ ಅವರಿಗೆ ಉದಿಯ ಶಕ್ತಿಯ ಅರಿವಾಯಿತು. ಅವರು ಬಹಳ ಸಮರ್ಥರಿದ್ದರು. ಅವರಿಗೆ ಮೊದಲು 50 ರೂಪಾಯಿಗಳ ಸಂಬಳ ದೊರಕುತ್ತಿತ್ತು. ಬಾಬಾರವರ ಫೋಟೋ ಮತ್ತು ಉದಿ ದೊರಕಿದ ನಂತರ ಅದು 40 ರೂಪಾಯಿಗಳ ಎಷ್ಟೋ ಮಡಿ ಹೆಚ್ಚಾಯಿತು. ಪ್ರಾಪಂಚಿಕ ಸುಖದ ಜೊತೆಯಲ್ಲಿ ಅವರ ಆಧ್ಯಾತ್ಮಿಕ ಬೆಳವಣಿಗೆಯೂ ಆಯಿತು. ಆದ್ದರಿಂದ ಬಾಬಾರವರ ಉದಿಯನ್ನು ದೊರಕಿಸಿ ನಾವು ನಿತ್ಯವೂ ಸ್ನಾನವಾದ ನಂತರ ಅದನ್ನು ಹಣೆಗೆ ಹಚ್ಚಿಕೊಂಡು ಸ್ವಲ್ಪ ಉದಿಯನ್ನು ನೀರಿನಲ್ಲಿ ಬೆರೆಸಿ ಪವಿತ್ರ ತೀರ್ಥವೆಂದು ಸೇವಿಸಬೇಕು. ಹರಿಭಾವು ಕರ್ಣಿಕ.
ಠಾಣಾ ಜಿಲ್ಲೆಯ ಶ್ರೀ ಹರಿಭಾವು ಕರ್ಣಿಕಾರವರು 1917ರ ಗುರುಪೂರ್ಣಿಮೆಯ ದಿನ ಶಿರಡಿಗೆ ಬಂದು ಬಾಬಾರವರನ್ನು ಪೂಜಿಸುತ್ತಿದ್ದರು. ಅವರು ಬಾಬಾರವರಿಗೆ ಬಟ್ಟೆ ಮತ್ತು ದಕ್ಷಿಣೆಗಳನ್ನು ಅರ್ಪಿಸಿ ಅವರ ಆಶೀರ್ವಾದ ಪಡೆದು ಮಸೀದಿಯಿಂದ ಕೆಳಗೆ ಇಳಿಯುತ್ತಿದ್ದರು. ಆದರೆ ಬಾಬಾ ಅವರಿಗೆ ಮತ್ತೊಂದು ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಬೇಕೆಂದು ಮಾಡಿಕೊಂಡು ಹಿಂತಿರುಗುವಾಗ ಅವರ ಹಿಂದೆಯೇ ಇದ್ದ ಶ್ಯಾಮ ಅವರು ಒಂದು ಸಾರಿ ಬಾಬಾರವರಿಂದ ಆಶೀರ್ವಾದ ಪಡೆದ ನಂತರ ಮತ್ತೆ ಹಿಂತಿರುಗಿ ಬರಬಾರದೆಂದು ಹೇಳಿದರು. ಆಗ ಹಾಗೆಯೇ ಊರಿಗೆ ಹೊರಟರು. ನಾಸಿಕದಲ್ಲಿ ಕಾಳಾರಾಮ್ ದೇವಸ್ಥಾನಕ್ಕೆಂದು ಅವರು ದೇವಾಲಯಕ್ಕೆ ಹೋದರು. ಅಲ್ಲಿ ದೇವಸ್ಥಾನದ ಬಾಗಿಲ ಬಳಿ ಕುಳಿತು ಭಜನೆ ಮಾಡುತ್ತಿದ್ದ ಸಂತ ಶ್ರೀ ನರಸಿಂಗ ಮಹಾರಾಜರು ಅಂದು ತಮ್ಮ ಭಜನೆಯನ್ನು ನಿಲ್ಲಿಸಿ ಭಕ್ತರನ್ನು ಬಿಟ್ಟು ಇವರ ಹತ್ತಿರ ಬಂದು ಕೈ ಹಿಡಿದು ನನ್ನ 1 ರೂಪಾಯಿ ಕೊಡು ಎಂದು ಕೇಳಿದರು. ಕರ್ಣಿಕ ಅವರು ಆಶ್ಚರ್ಯಗೊಂಡು ತಾವು ಕೊಡಬಯಸಿದ್ದ 1 ರೂಪಾಯಿಯನ್ನು ಬಾಬಾರವರೇ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಹಳ ಆನಂದದಿಂದ ಕೊಟ್ಟರು. ಈ ಕಥೆಯಿಂದ ಸಂತರೆಲ್ಲರೂ ಒಂದೇ, ಅವರೆಲ್ಲರೂ ಒಂದೇ ಧ್ಯೇಯದಿಂದ ಜೀವಿಸುತ್ತಾರೆ ಎಂದು ತಿಳಿದುಬರುತ್ತದೆ. ಶ್ರೀ ಸಾಯಿ ಪ್ರಣಾಮ.